ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂತಹ ಕಷ್ಟಗಳು, ತೊಂದರೆಗಳಾಗ್ತಾ ಇದೆ, ಸಮಸ್ಯೆಗಳಿದೆ, ಯಾವುದೇ ಕೆಲಸಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಯಶಸ್ಸು ಕಾಣ್ತಾ ಇಲ್ಲ ಅಂತಂದ್ರೆ ಖಂಡಿತ ಚಿಂತೆ ಮಾಡಬೇಡಿ. ಅಕ್ಷಯ ವೃಕ್ಷ ನಿಮ್ಮ ಬಳಿ ಇತ್ತು ಅಂತಂದ್ರೆ, ನಿಮ್ಮ ಮನೆಯಲ್ಲಿತ್ತು ಅಂತಂದ್ರೆ ಆ ಎಲ್ಲ ಒಂದು ಸಮಸ್ಯೆಗಳಿಂದ, ತೊಂದರೆಗಳಿಂದ ಖಂಡಿತವಾಗ್ಲೂ ಹೊರಗಡೆ ಬರ್ತೀರಾ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಆಧ್ಯಾತ್ಮಿಕ ಚಿಂತಕರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಈ ಸಮಸ್ಯೆ ಅನ್ನುವಂಥದ್ದು ಯಾರನ್ನೂ ಬಿಡೋದಿಲ್ಲ ಅಂತ ಹೇಳ್ಬೋದು, ತೊಂದರೆಗಳನ್ನುವಂಥದ್ದು ಯಾರನ್ನೂ ಬಿಡೋದಿಲ್ಲ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ಈ ಬಡವರು ನಾವು ಕೂಡ ಶ್ರೀಮಂತರಾಗಬೇಕು ಅಂತ ಅಂದ್ಕೊಳ್ತಾರೆ, ಆದರೆ ಸಾಧ್ಯ ಆಗ್ತಾ ಇರೋದಿಲ್ಲ. ಅವರು ಕೂಡ ಹಣವಂತರಾಗಬೇಕು ಅಥವಾ ಅವರು ಕೂಡ ಶ್ರೀಮಂತರಾಗಬೇಕು ಅಂತಂದರೆ ಏನು ಮಾಡಬೇಕು? ಯಾಕಂದರೆ ಬಡವರು ನಾವು ಅದೇ ಬಡತನದಲ್ಲೇ ಇರಬಾರ್ದು ಅಂತ ಇಚ್ಛೆ ಪಡುವಂಥದ್ದು ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಏನು ಹೇಳ್ತೀರಾ? ಓಂ ವಿಶ್ವಾಸ್ಮೇ ನಮಃ. ಪ್ರೀತಿಯ ಬಂಧುಗಳೇ, ಬಹಳ ಅದ್ಭುತವಾದ ಪ್ರಶ್ನೆಗಳಿವೆಲ್ಲವೂ ಕೂಡ. ಈ ಕೆಲವರು ಒಂದು ನಾಣ್ಣುಡಿ ಏನೇನು ಅನ್ಕೋತೀನಿ, ಅದು ಬಡವ ನೀನು ಮೊಡಗದಂಗಿರೋ ಅಂತ ಇರ್ತೀನಿ. ಈ ಪದ ಕೇಳಿದ್ದೀರಾ? ನನಗೆ ಹಾಕ್ಬೇಕು ಗುರುಗಳೇ, ಬಡವ ನೀನು ಮೊಡಗದಾಗ ಇರ್ತೀನಿ ಅಂತ ಏನೋ ಅಂತಾರೆ. ನನಗದು ಅಷ್ಟು ಗೊತ್ತಾಗ್ತಿಲ್ಲ, ತಕ್ಷಣ ಬಂದದ್ದು ಕೇಳ್ತಾ ಇದ್ದೆ. ಬಡವ ನೀನು ಮೊಡಗದಂಗಿರೋ ಅಂದರೆ ಹಾಗೆ ಇರ್ತೀಯ, ಆದರೆ 2024 ಸಮ್ ಚೇಂಜಸ್ ನೀನು ಬದುಕಲ್ಲಿ ಬರಬೇಕಾ, ಒಂದು ಭವ್ಯ ಬದುಕನ್ನು ಕಟ್ಕೋಬೇಕಾ? ಅದಕ್ಕಾಗಿ ನಂಬಿದರೆ ಹಿಂಬು, ನಂಬದಿರ್ತೊಡೆ ಬಂಬು, ಒಂದು ಗೊಂಬೆಗೆ ಕೈ ಮುಗಿದರೂ ನಂಬಿಕೆ ಇರಬೇಕು ಅಂತ ಅಚಲವಾದ ನಂಬಿಕೆಯಿಂದ ನೀನು ಮಾಡಿದ್ದೆ. ಆದರೆ ಈ ಸಣ್ಣದೊಂದು ಸಣ್ಣ ಮಗು, ಅದು ಹಾಲು ಹಸುಳೆ ಅಂತಾರಲ್ಲ, 1.5-2 ವರ್ಷ ಅಂದ್ಕೊಳ್ಳೋಣ, ಆ ಮಗುನ ಆಟ ಆಡಿಸಿ ಎಷ್ಟು ಚೆನ್ನಾಗಿ ನಗುತ್ತೆ. ಅಂತಹ ನಗು ಮಗುನ ಅಪ್ಪ ಮೇಲೆ ಎಸಿತಾನೆ. ಆ ಎಸೆದಾಗ ಆ ಮಗು ತುಂಬ ಖುಷಿಯಿಂದ ನಗುತ್ತೆ. ಅದಕ್ಕೇನಾದ್ರೂ ಒಂದು ಸ್ವಲ್ಪ ಅಪ್ಪನ ಮೇಲೆ ವಿಶ್ವಾಸ ಹೋಗ್ಬಿಟ್ರೆ ನಗುತ್ತೆ, ಅದು ಹತ್ತು ಬಿಡುತ್ತೆ. ಆ ಮಗು ಕೇಕೆ ಹಾಕುತ್ತೆ, ನಕ್ಕು ಬಿಡುತ್ತೆ. ಇದೇ ಅಪ್ಪನ ಗೊತ್ತಿದೆ, ಜಸ್ಟ್ ಅಲ್ಲೊಂದು 2-3 ಸೆಕೆಂಡ್ ಟೈಮ್ ಇದೆ, ಹಿಡಿತಾ ಇಲ್ಲ. ಅಂದರೆ 1 ಸೆಕೆಂಡ್ ಅನ್ಕೊಳ್ಳಿ, ಅಪ್ಪನಿಗೂ ಆ ಮಗುಗೂ ಅಂತರ ಇದೆ, ವಿಶ್ವಾಸ ಇದೆ. ನನ್ನ ಮಗು ನಾನು ಹಿಡ್ಕೋತೀನಿ ಅಂತ ಅಪ್ಪನಿಗೆ ಆತನ ಹೆಸರಿರೋದು ಮೇಲೆ ಎಷ್ಟು ಜಸ್ಟ್ ಆಗಿ ಇಟ್ಕೋತಾನ್ರಿ. ಹಾಗೆ ನಿಮ್ಗೆ ವಿಶ್ವಾಸ ಇತ್ತು ಅಂದರೆ, ಅಂತಹ ವಿಶ್ವಾಸ ಇತ್ತು ಅಂತಂದ್ರೆ ಚ ಎನ್ನೆರಡು ಅಕ್ಷರ ಹೇಳ್ತೀನಿ ಇವತ್ತು ನಿಮಗೆ. ಹುಟ್ಟು ದರಿದ್ರವನ್ನ, ಹುಟ್ಟು ಬಡತನವನ್ನ ತೊಳೆದುಕೊಳ್ಳೋದಕ್ಕೆ 2024 ನಿಮ್ಮ ಪಾಲೆಗೆ ಬಂದಿದೆ. ಚ ಅನ್ನೋದು ಈ ಚರಕ ನೇಯ್ತಾರಲ್ಲ, ಆ ಚರಕ ನೇಯೋರಿಗೆ ಅಥವಾ ಮಗ್ಗ, ಅದು ಈಗ ಚರಕ ಬದಲು ಮಗ್ಗ ಅನ್ಬಿಡೋಣ. ಇವತ್ತು ಚರಕ ಮಹಾತ್ಮ ಗಾಂಧಿ ಒಬ್ಬನ ಸಿಕ್ಕಿದ್ದು, ನಮ್ಗೆ ಯಾರು ಸಿಗ್ಲಿಲ್ಲ, ಇವತ್ತು ಯಾರು ಸಿಕ್ಕೋದೇ ಇಲ್ಲ ಈಗಿನ ಕಾಲಕ್ಕೆ. ಆವತ್ತು ಕಾಲ ಹೊರಟೋಯ್ತು. ಅಂತ ಚ ಅನ್ನೋ ಅಕ್ಷರಗೆ ಅದನ್ನ ನೀವು ಚರಕ ಅಂತ ಈಗ ಮಗ್ಗ ಅಂತ ಬದಲಾಯಿಸ್ಕೊಳ್ತಾ, ಆ ನೇಯ್ಗೆ ಮಾಡ್ತಾರಲ್ಲ ಬಟ್ಟೆಗಳು, ನೇಕಾರನ, ಅವ್ರಿಗೆ ಏನಾದ್ರೂ ಇದನ್ನ ತಕೊಡ್ಬೇಕಂತೆ. ಅಂದ್ರೆ ಈ ಉಣ್ಣೆ ದಾರ ಏನಾದ್ರೂ ಕೊಡಿಸಿ ಈ ಒಂದು ಧನುರ್ಮಾಸದಲ್ಲಿ ನೀವು ಕೊಡಿಸಿ ಅಪ್ಪ. ಒಂದು ಚಕಾರ ಮುಗಿತಾ, ಇನ್ನೊಂದು ಚಕಾರ ಇದೆ. ಆ ಚಕಾರ ಮತ್ತೊಂದು ಚ ನೀವು ಹುಡುಕಿ. ಚಮ್ಮಾರ ಅಂತಂದ್ರೆ ಅದು ಚಪ್ಪಲಿ ಒಲೆಯವವ, ಆತನ ಕೂಡ ಒಂದು 2,000 ಹೇಳಿ, ಆತನಿಗೆ ಏನೋ ಧನ ಸಹಾಯ ಮಾಡಿ ಆತನಿಗೆ ಇವ್ರಿಗೆ ಏನ್ ಬೇಕೋ ಅಷ್ಟು ನಿಮ್ಮ ಕೈಲಾಗ್ತಕ್ಕಂಥ ಸಹಾಯವನ್ನು ಕೂಡ ಮಾಡಿ. ಆದರೆ ಯಾವತ್ತು ಇದನ್ನ ಒಂದೇ ದಿನದಲ್ಲಿ ಮಾಡಿ ನಿಮ್ಮಲ್ಲಿ ನೀವು ಪ್ರತಿನಿತ್ಯ ಬಳಸ್ತಾ ಇರೋ ಪಾದರಕ್ಷೆಗಳನ್ನ ಚೇಂಜ್ ಮಾಡಿ ಅವತ್ತು ಹೇಗೆ ನೀವು ಚೇಂಜ್ ಆಗ್ತಿರೋ ಚೆಕ್ ಮಾಡ್ಕೊಳ್ಳಿ. ನೀವು ನಿಮ್ಮ ಬಡತನವನ್ನು ಹೇಗೆ ನೀಗಿಸ್ತೀರ ಅಂತ ಆ ಚಪ್ಪಲಿ ಹೊಸದಾಗಿರ್ತಕ್ಕಂತಹ ಪಾದರಕ್ಷೆಗಳನ್ನ ಖರೀದಿ ಮಾಡಿ ಮನೆಗೆ ಕೆಂಪು ವರ್ಣದ ಪುಷ್ಪಗಳಿಂದ ತಂದು ದೇವರ ಮನೆಯಲ್ಲಿ ಒಂದು ಆರಾಧನೆ ಮಾಡಿಯಪ್ಪ. ಇಷ್ಟು ಮಾಡಿಕೊಳ್ಳಿಯಪ್ಪ. ನೀವು ಪಾದರಕ್ಷೆ ಬದಲಿಸೋದು, ಕೆಂಪು ವರ್ಣದ ಹೂವನ್ನ ಮನೆಗೆ ತರೋದು, ನಿಮಗೆ ಶ್ರದ್ಧೆಯಿಂದ ಗೊತ್ತಿದ್ದಷ್ಟು ಪೂಜೆಯನ್ನ ಮಾಡುವಂಥದ್ದು ಮನೇಲಿ. ಇದನ್ನು ಮಾಡಿಕೊಳ್ಳಿ. ಚರಕನೆಯಂತನಿಗೆ, ಚಮ್ಮಾರ ಮಾಡುವಂಥನಿಗೆ ಧನ ಸಹಾಯ ಮಾಡುವಂಥದ್ದು, ನೀವು ಆ ಪಾದರಕ್ಷೆಯನ್ನು ಬದಲಾಯಿಸುವಂಥದ್ದು, ಕೆಂಪು ವರ್ಣದ ಪುಷ್ಪಗಳನ್ನು ಬದಲಾಯಿಸತಕ್ಕದ್ದು, ನಿಮ್ಮ ಬಡತನ ತೊಳೆದು ಶ್ರೀಮಂತಿಗೆ ವೆಲ್ಕಮ್ ಹೇಳ್ತೀರಿ. ಇದನ್ನು ಮಾಡಿಕೊಂಡಾಗ ಶುಭಭೂಯ ಫಲಿತ. ಖಂಡಿತವಾಗ್ಲೂ ಗುರುಗಳೇ, ಇದು ಪ್ರತಿಯೊಬ್ಬರ ಆಸೆ ಕನಸು ಅಂತಾನೆ ಹೇಳ್ಬೋದು. ಬಡತನದಲ್ಲೇ ನಾವು ಜೀವನ ಕಳೆದಿದ್ದು ಸಾಕು, ಇನ್ಮುಂದೆ ಆದ್ರೂ ನಾವು ಒಂದು ರಿಚ್ ಲೈಫ್ ಅಥವಾ ರಾಯಲ್ ಲೈಫ್ ನ ಲೀಡ್ ಮಾಡಬೇಕು ಅಂತಂದ್ರೆ ಏನೆಲ್ಲ ಮಾಡ್ಬೇಕಾಗತ್ತೆ, ಸಿಂಪಲ್ ಆಗಿರುವಂತಹ ದಾನಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನೀವು ಬಡವ ಅನ್ನೋದಕ್ಕೆ ನನಗೆ ಜ್ಞಾಪಕ ಬಂದು, ಒಬ್ಬ ಹುಡುಗ ಇದನ್ನ ಆಟೋ ಓಡಿಸಿದ್ದ. ಆ ಆಟೋ ಓಡಿಸ್ತಿದ್ದವನು ಮೊದಲು ಇದನ್ನ ಮಾಡ್ತಿದ್ದವ್ರೆ ಮಗ್ಗ. ಇವತ್ತು ಅವನು ಎಲ್ಲೋ ಬೆಳೆದೋದ. ನಾನು ಯಾವುದೋ ಒಂದು ಶಿವರಾತ್ರಿಗೆ ಜಾಗರಣ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋದಾಗ ಅಲ್ಲಿ ಬಂದು ಕೇಳಿದ್ದು, ಅವನಿಗೆ ನಾನು ಈ ರೆಮಿಡಿ ಹೇಳಿದಾಗ ಮಾಡಿಕೊಂಡಿದ್ದು. ಇವತ್ತು ಅವನು ಕ್ರಷರ್ ಇಟ್ಕೊಂಡಿದ್ದಾನೆ. ಕ್ರಷರ್ ಲೆಕ್ಕ ಮಾಡ್ಕೋಬೇಕು, 16 ಲಾರಿ ಇದೆ, ಅದು
ಒಂದೇ ಒಂದು ಸಣ್ಣ ರೆಮಿಡಿ ನಿಮ್ಮನ್ನು ಆಗರ್ಭ ಶ್ರೀಮಂತರಾಗಿ ಮಾಡುವಂಥದ್ದು ಇರುತ್ತೆ. ಖಂಡಿತ ಗುರುಗಳೇ, ನಿಮ್ಮ ಒಂದು ಆಶೀರ್ವಾದ ಇದ್ರೆ ನಮ್ಮ ಕಾರ್ಯಕ್ರಮ ನೋಡ್ತಾ ಇರುವಂಥ ವೀಕ್ಷಕರು ಕೂಡ ಅದೇ ಹಂತಕ್ಕೆ ತಲುಪ್ತಾರೆ ಅಂತ ನಾನು ಭಾವಿಸ್ತೀನಿ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಎಷ್ಟು ಸಿಂಪಲ್ ಆಗಿರುವಂಥ ಸೂಕ್ತವಾಗಿರುವಂಥ ಒಂದು ರೆಮಿಡಿನ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇದು ಬಹುಶಃ ನಿಮಗೆ ಅವಶ್ಯಕತೆ ಇತ್ತು ಅಂತ ನಾನು ಭಾವಿಸ್ತೀನಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ಮತ್ತೊಂದು ಹೊಸ ವಿಡಿಯೋದಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.